ಇನ್ನು ಕೆಲವು ಸಂಘಟನೆಗಳು ನಿಮ್ಮ ಜೊತೆನೇ ಇರೋಂಥ ಸಂಘಟನೆಗಳು ಕೂಟನ ಹೊಡೆದ್ರಿ. ಕೂಟನ ಹೊಡೆಯೋಕ್ಕೆ ಕಾರಣ ಏನು? ಕೂಟನ ಹೊಡೆಯೋಕ್ಕೆ ನಿಮ್ಗಿಂತ ಮುಂದೆ ಬೆಳಿತಾನೆ ಇವನ್ನ ತುಳಿಬೇಕು ಅಂತ ಕೂಟನ ಹೊಡೆದ್ರಿ. ಅದಾದಮೇಲೆ ಜಗದೀಶ್ ಅವ್ರನ್ನ ಕರ್ಕೊಬಂದು ನಿಮ್ಮ ಸಂಘಟನೆಗೆ ಏನಕ್ಕೆ ಸೇರಿಸ್ಕೊಂಡ್ರಿ ಅಂದರೆ, ಜಗದೀಶ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿ ತುಂಬ ಕಡೆ ಓಡಾಡ್ತಾ ಇದ್ರು. ಎಲ್ಲರೂ ಆಕ್ಸಿಡೆಂಟ್ ಆದರೂ ಏನಾದರೂ ಒಂದು ಸೂಸೈಡ್ ಆಯಿತು ಕಾರ್ಮಿಕರು ಅಂದರೆ ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ರು. ಅಲ್ಲಿರೋಂಥ ಅವಾಗಿನ ಮಟ್ಟಕ್ಕೆ ಅಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ನೋಡಿ ಅದನ್ನು ಬಗೆಹರಿಸೋ ಅಂಥ ಪ್ರಯತ್ನ ಜಗದೀಶ್ ಅವ್ರು ಪಡ್ತಾಯಿದ್ರು. ಆ ಜಗದೀಶ್ ಅವ್ರು ಎಲ್ಲಿ ನಮ್ಗಿಂತ ಮುಂದೆ ಬೆಳೀತಾರೋ ಅಂತೇಳಿ ಅದೇ ನಿಮ್ಮ ಸಂಘಟನೆ ಒಳಗೆ ಕರ್ಕೊಂಬಂದು ನಿಮ್ಮ ಸಂಘಟನೆ ಒಳಗೆಲ್ಲ ಸಾರಿ ಈ ಜಂಟಿ ಸಮಿತಿ ಕರ್ಕೊಂಬಂದು ಕೂರಿಸ್ಕೊಂಡ್ರಿ. ಒಳಗಡೆ ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡಿದ್ರಿ. ಆದರೆ ಜಗದೀಶ್ ಅವ್ರನ್ನೂ ನೀವು ಹೀಗೆ ಬಿಡಲ್ಲ, ಅವ್ರನ್ನೂ ನೀವು ತುಳಿತೀರಾ ಅಂತ ನನಗೆ ಗೊತ್ತಿದೆ. ನೀವು ತುಳಿತೀರಾ. ಜಗದೀಶ್ ಅವರು ಎಚ್ಚೆತ್ಕೊಂಡ್ರೆ ಬೆಳಿಬೋದು. ಇಲ್ಲ ಅಂದರೆ ಇದೇ ಆಫೀಸಲ್ಲಿ ಜಂಟಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಂಟಿನ ಒಂದು ಕಡೆ ಇಟ್ಟು ಇವರು ಒಂಟಿಯಾಗಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಮುಂದೆ ಹೀಗೆ ನಡೆಯಲ್ಲ. ಕಾರ್ಮಿಕ ಸಂಘಟನೆಗಳಿಗೆ ಎಲೆಕ್ಷನ್ ಆಗೇ ಆಗುತ್ತೆ. ನೀವು ನಮಗೆ ರೆಕಗ್ನೈಸ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಅದು ಕೂತಷ್ಟು ನಿಮಗೆ ಮಾರಕವಾಗ್ತದೆ. ಒಂದಲ್ಲ ಒಂದು ದಿವಸ ಎಲೆಕ್ಷನ್ ನಡೆಯೋಂಥ ಪರಿಸ್ಥಿತಿ ಆಗಲೇ ಒದಗಿ ಬರ್ತಾ ಇದೆ. ಈ ಎಲೆಕ್ಷನ್ ಬಂದಾಗ ಎಲ್ಲ ಸಂಘಟನೆಗಳು ಬೇರೆ ಬೇರೆನೇ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಆವಾಗ ನಿಮ್ಮನ್ನು ಕಾರ್ಮಿಕರು ತುಳಿತಾರೆ. ಅದು ತುಳಿಬಾರ್ದು ಅಂದರೆ ಇವತ್ತು ನ್ಯಾಯ ಕೊಡಿಸ್ತೀರಾ? ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಸಂಘಟನೆ ಇನ್ನೂ ಕೆಲವು ಹಿಂಬದಿಯಿಂದ ಬಾಣಗಳು ಬಿಡ್ತಾ ಇರ್ತದೆ. ಈ ಮುಷ್ಕರದಲ್ಲಿ ರಮೇಶ್ ಹಾಗೂ ನನ್ನನ್ನು ಏನಾದರೂ ಮಾಡಿ ಸಸ್ಪೆನ್ಷನ್ ಮಾಡಿ ಡಿಸ್ಮಿಸ್ ಮಾಡಿಸ್ಬೇಕು ಅಂತ ಹಲವಾರು ಪ್ರಯತ್ನ ಪಟ್ಟಿದ್ದೀರಾ. ಈ ಪ್ರಯತ್ನ ಪಡಬೇಡಿ. ಮಾಮೂಲಿ ಒಬ್ಬ ಮುಗ್ಧ ಕಾರ್ಮಿಕನ ಮೇಲೆ ನೀವು ಬ್ರಹ್ಮಾಸ್ತ್ರ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮನ್ನು ಡಿಸ್ಮಿಸ್ ನೀವು ಮಾಡ್ಸೋಕ್ಕೆ ಅಂತ ಎಷ್ಟು ಪ್ರಯತ್ನ ಪಟ್ರಿ ಅನ್ನೋದು ನಮಗೆ ತಿಳಿದಿದೆ. ನೀವು ಡಿಸ್ಮಿಸ್ ಮಾಡಿದರೂ ಬದುಕೋ ಶಕ್ತಿ ನಮಗಿತ್ತು. ಆದರೆ ನೀವು ನಮ್ಮಿಬ್ಬರನ್ನ ನಾವು ಏನೋ ಬಚಾವಾದ್ವಿ. ಆದರೆ ನಮ್ಮಂಥ ಹಲವಾರು 15,000 ಜನ ಕಾರ್ಮಿಕರ ಶಾಪ ನಿಮಗೆ ತಟ್ಟುತ್ತೆ. ಇನ್ನೂ 82 ವರ್ಷ ಆದ್ರೂ ಇದನ್ನೇ ಈ ಚಾಳಿನೇ ಮುಂದುವರ್ಸ್ಕೊಂಡು ಹೋಗಬೇಡಿ. ಇನ್ನು ಮುಂದಕ್ಕಾದರೂ ಇದನ್ನು ನಿಲ್ಲಿಸಿ ಕಾರ್ಮಿಕರ ಪರವಾಗಿ ನೀವು ನಡ್ಕೋತೀರಾ. ಒಳ್ಳೊಳ್ಳೆ ಕಾರ್ಮಿಕ ಹೋರಾಟಗಾರನ ತಂದು ಈ ಸಂಘಟನೆಗೆ ಕೂರಿಸ್ಕೋತೀರಾ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಇವಾಗಿರೋ ಜನರಲ್ ಸೆಕ್ರೆಟ್ರಿ ಒಬ್ಬರಿಗೆ ಎಷ್ಟು ಪೋಸ್ಟ್ ಇರ್ಬೋದು, ಎಷ್ಟು ಜನ ಬಾವುಟ ಕಟ್ಕೊಂಡು ಈ ಸಂಘಟನೆ ಬೆಳೆಸಿದ್ದಾರೆ. ಆದರೆ ಒಬ್ಬರು ಜನರಲ್ ಸೆಕ್ರೆಟ್ರಿ ಎಷ್ಟು ಫ್ಯಾಕ್ಟ್ರಿಗಳಿಗೆ ಆಗಲಿ ಎಷ್ಟು ಕಂಪ್ನಿಗಳಿಗೆ ಇವರೇ ಅಧ್ಯಕ್ಷರು, ಇವರೇ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಎಷ್ಟು ಕಡೆ ಅಂತ ನೋಡ್ತಾರೆ ಇವರು? ಅವ್ರಿಗೆ ಕೆಲಸದ ಒತ್ತಡ ಇರಲ್ವಾ? ಒಬ್ರಿಗೆ ಒಂದೇ ಪೋಸ್ಟ್ ಅಂತ ಮಾಡಿ ಬೇರೆಯವ್ರಿಗೆ ಹಂಚಿ ಅಲ್ಲಿರೋ ಲೋಕಲ್ ಅವ್ರಿಗೆ ಕೊಟ್ಟರೆ ನಿಮಗೆ ಸಂಘಟನೆಯೂ ಬೆಳೀತದೆ, ಅಲ್ಲಿರೋ ಕಾರ್ಮಿಕರಿಗೆ ನ್ಯಾಯನೂ ಸಿಗ್ತದೆ. ಅದೇ ಪರಿಸ್ಥಿತಿ KSRTC ಒಳಗೂ ಬರಬೇಕು. KSRTC ಒಳಗೆ ಓಡಾಡಿರೋ ಅಂತ ಇವ್ರು ಯಾವುದೋ ಒಂದು ದಿವಸ ಅವ್ರು ಸೆಂಟ್ರಲ್ ಆಫೀಸ್ ಬಾಗ್ಲಿಗೆ ಹೋಗಿದ್ದು ನೋಡಲಿಲ್ಲ, ಒಂದು ಡಿಪೋ ಬಾಗ್ಲಿಗೆ ಹೋಗಿದ್ದು ನೋಡಿಲ್ಲ. ಆದರೆ ಜನರಲ್ ಸೆಕ್ರೆಟ್ರಿ ಇವರೇ ಅಂತೇಳಿ ನಮ್ಮ ಕಾರ್ಮಿಕರಿಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕೆಂದರೆ ಇವ್ರ ಕೆಲಸ ಕಾರ್ಯಗಳೇ ಆಗಿದೆ. ಇನ್ನು ಅಧ್ಯಕ್ಷರು ಯಾರು ಅಂತ ಗೊತ್ತು. ಯಾಕೆಂದರೆ ಅಧ್ಯಕ್ಷರು ಯಾರು ಅಂತ ಗೊತ್ತಿರೋದಕ್ಕೆ ನೀವು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ. ಯಾಕೆಂದರೆ ನೀವು ಕೊಡಿಸಿದ್ದೀರಲ್ಲ ಗ್ರ್ಯಾಜುಟಿ 50% ಮಾಡಿದ್ದೀರಲ್ಲ, ಅದರಿಂದ ಈಗ ಅಲ್ಲಿ ಎಲ್ಲರಿಗೂ ರೀಚ್ ಆಗಿದ್ದೀರಾ. ಈ ಥರದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹಾಗೂ ನಿಮ್ಮ ಈಗಿರೋಂಥ ಕಾರ್ಯಕರ್ತರಿಗೆ, ನಿಮ್ಮ ಹಿಂಬಾಲಕರನ್ನ ಬಿಟ್ಟು ಒಳ್ಳೊಳ್ಳೆ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಿ. ನಿಮ್ಮ ಒಳ್ಳೊಳ್ಳೆ ಕಾರ್ಯಕರ್ತರನ್ನ ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ ನೀವು. ಯಾಕೆ ಅಂದರೆ ನಿಮ್ಮ ಕೆಲಸಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ನೀವು ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ. ನಿಮಗೆ ಯಾರು ಬೇಕು, ನಿಮಗೆ ಯಾರು ತಂದು ದುಡ್ಡು ಕೊಡ್ತಾರೆ, ಯಾರು ನೀವು ಕೇಳಿದ್ನೆಲ್ಲ ಹ್ಞೂ ಅಂತ ಒಪ್ಕೊಂಡು ಹೋಗ್ತಾರೆ, ಅಂಥವ್ರನ್ನ ಮಾತ್ರ ಜೊತೆ ಕೂರಿಸ್ಕೊಂಡು ಅಂಥವ್ರನ್ನ ಬೆಳೆಸೋಕ್ಕೆ ಹೋಗ್ತಾ ಇದ್ದೀರಾ. ಇದರಿಂದ ಈ ಸಂಘಟನೆ ಉಳಿಯೋದು ತುಂಬ ಕಷ್ಟ ಇದೆ. ಅದೇ ಥರ ನಿಮ್ಮ ಜೊತೆ ಇರೋಂಥ ಜಂಟಿ ಸಮಿತಿನ ಒಡೆದು ಅವ್ರನ್ನೂ ತುಳಿಯೋಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಆ ಕೆಲಸ ಮಾಡಬೇಡಿ. ಜಂಟಿ ಸಮಿತಿನೂ ಬೆಳೆಸ್ಕೊಂಡು ಮುಂದೆ ಹೋದರೆ ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಮಿಕರಿಗೆ ಏನಾದ್ರು ನ್ಯಾಯ ಕೊಡಿಸ್ಬೋದು. ಇಲ್ಲ ಅಂದರೆ ಜಂಟಿ ಸಮಿತಿನ ತುಳಿದ್ರೆ ನೀವೇ ಸರ್ಕಾರಕ್ಕೂ ಹಾಗೂ ಸಂಸ್ಥೆಗೂ ನೀವೇ ದಾರಿ ತೋರಿಸ್ದಂಗೆ ಆಗ್ತಾಯಿದೆ. ನೀವೇ ಒಂಟಿಯಾಗಿ ಹೋಗಿ ನೀವು ದಾರಿ ತೋರಿಸ್ತಾ ಇದ್ದೀರಾ. ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಇವರಿಗೆ ಕಾರ್ಮಿಕರಿಗೆ ಹಾಗೂ ಜಂಟಿ ಸಮಿತಿಗೆ ಮಾರಕವಾಗಿ ನಾನು ಬೆಳಿಬೇಕು ಅನ್ನೋದು ನೀವು ಈಗಾಗಲೇ ತೋರಿಸ್ಬಿಟ್ಟಿದ್ದೀರಾ. ಅದು ಕಣ್ಮುಂದೆ ಕಾಣಿಸ್ತಾ ಇದೆ. ಇನ್ನು ಮೊನ್ನೆ ನಡೆದಂಥ ಹುಬ್ಬಳ್ಳಿ ಸೊಸೈಟಿ ಎಲೆಕ್ಷನ್ನಲ್ಲಿ 3 ಟೀಮ್ ಇತ್ತು. ಅದರಲ್ಲಿ AITC 2 ಟೀಮು, 1 ಕೂಟು ಟೀಮು. ಅಲ್ಲಿ ನಿಮಗೆ ಯಾವ ಪ್ಲೇಸಿಗೆ ಹೋದ್ರಿ ಅಂತೇಳಿ ನೀವೇ ನೋಡಿದ್ದೀರಾ. AITC ಟೀಮ್ 3ನೇ ಪ್ಲೇಸಿಗೆ ಹೋಗುತ್ತೆ, ಕೂಟ 2ನೇ ಪ್ಲೇಸಿಗೆ ಬರುತ್ತೆ. ಹಾನೆಸ್ಟಾಗಿ
AITC ಕಾರ್ಯಕರ್ತರು ಇದ್ದಂಥ ನನ್ನ ಟೀಮು, AITC ಕಾರ್ಯಕರ್ತರು ನನ್ನಂಥವ್ರು ಹಾನೆಸ್ಟ್ ಆಗಿದ್ದಂಥವ್ರು ಅಲ್ಲಿಂದ ಆಚೆ ಬಂದು ನಾವು ಭ್ರಷ್ಟರ ಜೊತೆ ಸೇರೋದು ಬೇಡ ಅಂತ ಒಂದು ಟೀಮ್ ಮಾಡ್ತಾರೆ. ಅದರಲ್ಲಿ ರಾಜಶೇಖರ್ ಹಾಗೂ ದಿಂಡೂರ್ ಅವ್ರ ಟೀಮು 19 ಸೀಟು ಗೆಲ್ಲುತ್ತೆ. ಅಂದರೆ ಇನ್ನು ಮುಂದೆ ಹಾನೆಸ್ಟಾಗಿ ಯಾರು ವರ್ಕ್ ಮಾಡ್ತಾರೆ, ಕಾರ್ಮಿಕರ ಪರವಾಗಿ ಯಾರು ಇರ್ತಾರೆ ಅಂಥವ್ರನ್ನೇ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಇದನ್ನು ಮೊದಲು ನೀವು ಇದನ್ನು ಎಚ್ಚರಿಕೆ ಗಂಟೆಯಾಗಿ ತಗೊಂಡು ಒಳ್ಳೆ ಕಾರ್ಮಿಕರನ್ನ, ಹೋರಾಟಗಾರನ ಉಳಿಸ್ಕೊಂಡ್ರೆ ಈ ಸಂಘಟನೆ ಉಳಿಸಿ ಬೆಳೆಸ್ಬೋದು. ಇಲ್ಲ ನೀವು ಈ ಸಂಘಟನೆ ಈ ಸಂಸ್ಥೆ ಮುಗಿಸ್ತೆ ಅಂತ ಹೇಳಿದ್ದೀರ ನೀವು, ಅದೇ ಥರ ಈ ಸಂಘಟನೆನೂ ಮುಗಿಸೋಗ ಅಂತ ಕಾರ್ಯಕ್ರಮ ನಿಮ್ಮಲ್ಲಿದೆ. ಅದನ್ನು ಬಿಟ್ಟು ಒಳ್ಳೊಳ್ಳೆ ಕಾರ್ಯಕರ್ತರಿಗೆ, ಒಳ್ಳೆ ಹಾನೆಸ್ಟ್ ಆದ ಕಾರ್ಯಕರ್ತರಿಗೆ ಎಲ್ಲ ಪೋಸ್ಟ್ಗಳನ್ನು ಕಟ್ಟಿ ನೀವು ಈ ಸಂಘಟನೆ ಉಳಿಸಿ ಬೆಳೆಸಿ. ಇನ್ನು ಮುಂದೆ ಕೆಲವು ವಿಷಯಗಳನ್ನೆಲ್ಲ ನೀವು ಹಿಂದೆ ನಮ್ಮಲ್ಲಿ ಏನು ಮಾಡ್ತಾ ಇದ್ರಿ, ಹಾನೆಸ್ಟ್ ಆದ ಅಧಿಕಾರಿಗಳನ್ನ ಪರವಾಗಿ ನೀವು ನಿಂತ್ಕೋಬೇಕು ಅಂತ ನಮಗೆ ಹೇಳ್ತಾ ಇದ್ರಿ. ನಾವು ಅದೇ ರೀತಿಲಿ ಹೋಗ್ತಾ ಇದ್ವಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಡಿಪೋಗಳಲ್ಲಿ ಹೋರಾಟ ನಡೆಸ್ತಾ ಇದ್ರೆ ನೀವು ಮಾತ್ರ ಸಂಘಟನೆ ಒಳಗೆ ಕೂತ್ಕೊಂಡು ಭ್ರಷ್ಟ ಅಧಿಕಾರಿಗಳ ಜೊತೆ ಟೀ ಕಾಫಿ ಕುಡಿದು ಇಡ್ಲಿ ತಿನ್ನೋದು ಮಾಡ್ಕೊಂಡು ಅವ್ರು ಸಪೋರ್ಟಾಗಿ ನಿಲ್ತಾ ಇದ್ರಿ. ಆದರೆ ಹಾನೆಸ್ಟ್ ಆದ ಅಧಿಕಾರಿಗಳನ್ನ ಬೈಕಂಡೇ ಬಂದು ಇವತ್ತು ಕಾರ್ಮಿಕರಿಗೆ ವಿರೋಧವಾಗಿ ಅಧಿಕಾರಿಗಳು ನಿಲ್ಲಂಗೆ ಯಾರು ಮಾಡಿದ್ರು ಅಂದರೆ ಅದು ನಿಮಗೆ ಸಲ್ಲಬೇಕು. ಯಾಕೆಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ನೀವು ನಿಲ್ತಾ ಇದ್ರಿ. ಹಾನೆಸ್ಟ್ ಆದ ಅಧಿಕಾರಿಗಳನ್ನ ನೀವು ತುಳಿತಾ ಇದ್ರಿ. ಹಾನೆಸ್ಟ್ ಆದ ಅಧಿಕಾರಿಗಳ ಬಗ್ಗೆ ಲೆಟ್ರ್ ಬರೆಯೋದು, ಸರ್ಕಾರಕ್ಕೆ ಲೆಟ್ರ್ ಬರೆಯೋದು, ಸಂಸ್ಥೆಗೆ ಲೆಟ್ರ್ ಬರೆಯೋದು, ಅವರನ್ನ ತುಳಿಯೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಅದನ್ನಾದರೂ ನಿಲ್ಲಿಸಿ. ಇಲ್ಲಿ ನಾನು ಏನೇನು ಹೇಳಿಕೆ ಕೊಡ್ತಾ ಇದ್ದೀನಿ ಅದಕ್ಕೆಲ್ಲ ನಾನೇ ಬದ್ಧ. ನನ್ನ ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನಿ, ಕಾರ್ಮಿಕರಿಗೋಸ್ಕರ ಕೊಡ್ತಾ ಇದ್ದೀನಿ, ಕಾರ್ಮಿಕರ ಉಳಿವಿಗಾಗಿ ಕೊಡ್ತಾ ಇದ್ದೀನಿ, ಸತ್ಯನ ಬಿಚ್ಚಿಡ್ತಾ ಇದ್ದೀನಿ. ನೀವು ಈಗ ಹಾಕಿದಿರ ಕೇಸು, ಇನ್ನೂ ಬೇಕಾದ್ರೆ 4 ಕೇಸ್ ಹಾಕಿ ನಾನು ಹೋರಾಟ ಮಾಡ್ತೀನಿ. ಆದರೆ ಸತ್ಯನ ಯಾವತ್ತೂ ನಾನು ಮುಚ್ಚಿಡಲ್ಲ. ಸತ್ಯನ ಕಾರ್ಮಿಕರಿಗೆ ತಲುಪಿಸ್ತೀನಿ. ಇನ್ನು ಮಾಧ್ಯಮಕ್ಕೆ ಬರಬಾರ್ದು ಅಂದ್ಕೊಂಡಿದ್ದೆ. ಈಗ ಆಗ್ತಾ ಇರೋ ಎಲ್ಲ ವಿದ್ಯಮಾನಗಳು ನೋಡಿ ಮಾಧ್ಯಮಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಬರ್ತಾನೆ ಇರ್ತೀನಿ. ನೀವು ಇದರಲ್ಲಿ ನಾನೇನಾದರೂ ತಪ್ಪು ಹೇಳಿದ್ದೀನಿ ಅನ್ನಂಗಿದ್ರೆ ನೇರವಾಗಿ ಬನ್ನಿ, ಲೈವಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ದಾಖಲಾತಿ ಸಮೇತ ತಂದು ಇಡ್ತೀನಿ. ಅದಕ್ಕೆ ನಿಮ್ಗೇನಾರು ಸಮರ್ಥನೆ ಮಾಡ್ಕೊಳಂಗಿದ್ರೆ ತಂದು ಲೈವಲ್ಲಿ ಮಾಧ್ಯಮದ ಮುಖಾಂತರ ಕಾರ್ಮಿಕರಿಗೆ ತಿಳಿಸೋಣ. ನೀವು ಬರ್ತೀರಾ ಅಂತೇಳಿ ನಾನು ಆಶಾಭಾವನೆಯಲ್ಲಿದ್ದೀನಿ. ನಮಸ್ತೆ. ಜಯಣ್ಣಗೌಡ, ಘಟಕ 16 ಚಾಲಕ, BMTC ಕಾರ್ಮಿಕರ ಪರವಾಗಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ತರ್ತೀನಿ. ಅದನ್ನು ಇವ್ರಿಗೇನು ಈ ಮುಂದೆ ನಡೀತದೆ ಅದ್ರ ಮೇಲೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕಾರ್ಮಿಕರಿಗ ಒಳಿತಿಗಾಗಿ ಇನ್ನೂ ಒಳ್ಳೊಳ್ಳೆ ನಮ್ಮ ಹತ್ರ ಉತ್ತರಗಳಿದೆ. ಅದನ್ನು ಈ ಕಾರ್ಮಿಕ ಸಂಘಟನೆಗಳಿಗೂ ಸಂಸ್ಥೆ ಹಾಗೂ